ನಮ್ಮ ಜೊತೆ ಶಾಸಕರಾಗಿರ್ತಕ್ಕಂತಹ ಶಿವಲಿಂಗೇಗೌಡರು ಇದ್ದಾರೆ ಸರ್. ನಿನ್ನೆ ಯತೀಂದ್ರ ಅವ್ರಿಗೆ ಮಾತಾಡಬಾರ್ದು ಅಂತ ಹೇಳಿದ್ರು ಸರ್, ಇವತ್ತು ಪುನಃ ಮಾತಾಡಿದ್ದಾರೆ ಸರ್. ರೇ ನಿಮ್ಗೆ ಕೆಲಸಗಳಿಲ್ವ ಬೇರೆವು? ಈ ಎಲ್ಲ ಅಲ್ಲಿ ಅಚ್ಚುಕಟ್ಟಾಗಿ ಮಾತಾಡೋದನ್ನೆಲ್ಲ ಪ್ರಸಾರ ಮಾಡಿ ಇದು ಅವಶ್ಯಕತೆ ಇಲ್ಲ. ಓವರ್ ಮಾಡ್ತಾ ಇದೀರಿ ನೀವು ಮಾಧ್ಯಮ, ನೀವೇ ಮಾಧ್ಯಮ. ಯಾಕೆ ಇಲ್ಲಿ ಬಂದಂಗೆಲ್ಲ ಹಿಡಿದು ಏನೇನಾರು ಹೇಳಿಸ್ತೀರಿ? ಸುಮ್ಮನೆ ಇದ್ದು ಬಿಡಿ. ಸುಮ್ಮನೆ ನೀವೇ ಈ ರಾಜ್ಯದಲ್ಲಿ ಏನಾದ್ರೂ ರಾಜಕಾರಣ ಈ ಮಟ್ಟಕ್ಕೆ ಹೋಗ್ತಾ ಇದೆ ಅಂತಂದ್ರೆ ಇದಕ್ಕೆ ಕಾರಣ ನೀವು ಆಗ್ತೀರಿ. ನಾಳೆ ಬೆಳಿಗ್ಗೆ ಇಲ್ಲ ಏನು ನಡೀತಾ ಇಲ್ಲ, ಅವ್ರೆಲ್ಲ ಕೂತ್ಕೊಂಡು ರೇ ಇಲ್ಲಿ ಯಾರು ಹೆಂಡ್ರ ಮಕ್ಳು ಕರ್ಕೊಂಡ್ ಬಂದಲ್ಲ, ಹೋಟೆಲ್ ಊಟ ಮಾಡೋದು ಎಲ್ಲೋ ಅಂತ ಕೂತ್ಕೊಂಡು ಊಟ ಮಾಡ್ತಾರೆ ನಡ್ರಿ. ಯಾಕೆ ತಲೆ ಏನು ಆಗಿಲ್ಲ, ಸರ್ಕಾರ ಚೆನ್ನಾಗೈತೆ, ಸ್ಟ್ರಾಂಗ್ ಆಗಿದೆ, ಮಾಡ್ತಾರ ನಡ್ರಿ. 100 ಸಾರಿ ಹೇಳ್ಯಾರೆ ತಿಂಡಿ ಇಬ್ರು ಸೇರ್ಕೊಂಡು ಒಂದ್ ಮನೇಲಿ ಎರಡು ಮನೇಲಿ ತಿಂಡಿ ತಿಂದು ನಾವು ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ ಅಂತ ಇಬ್ರು ಹೇಳಿದ್ಮೇಲೆ ಅಲ್ಲಿವರೆಗೂ ಕಾಯ್ರಿ. ಹೈಕಮಾಂಡ್ ಕರಿಯವರೆಗೂ ಯಾಕೆ ಹಿಂಗ ಆಡ್ತೀರಿ? ಯಾರು ಹೇಳಿರು, ಏನೇನೋ ಹೇಳಿರು ನೀವು ರೇ? ಯತೀಂದ್ರ ಅವ್ರು ಏನಾರ ಹೇಳಿ, ಅವ್ರ ಸ್ವಂತ ವಿಚಾರ, ಅದು ಅವ್ರ ಸ್ವಂತ ವಿಚಾರ, ಅವ್ರು ಹೇಳ್ತಾರೆ. ಅದನ್ನ ಯಾಕೆ ಹೈಲೈಟ್ ಮಾಡ್ಬೇಕು? ಏನಾಗ್ಬಿಡುತ್ತದು? ಇಲ್ಲ ಬಿಡ್ರಿ. ಇದರಿಂದ ಈ ಸಾಮಾಜಿಕ ಜಾಲತಾಣ ಜಾಸ್ತಿ ಆಗಿ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ. ಇಲ್ಲ ನಿಜವಾಗ್ಲೂ ಈ ದೇಶಕ್ಕೆ ಇದು ಒಳ್ಳೇದ್ ಮಾಡುತ್ತೆ ಅಂತ ತಿಳ್ಕೊಂಡಿದ್ದೆ ನಾವೆಲ್ಲ. ಇಲ್ಲ ಕಣ್ರಿ, ಒಳ್ಳೇದಲ್ಲ ರೀ. ನಾನು ಕೆಟ್ಟದ್ ಮಾಡಿರಿ ಕೆಟ್ಟದ್ ಮಾಡಿ, ಒಳ್ಳೇದ್ ಮಾಡಿರಿ ಒಳ್ಳೇದ್ ಮಾಡಿ. ನೀವು ಸತ್ಯ. ನಾನು ಕಾಂಗ್ರೆಸ್ಸಿನ ನೋಡಪ್ಪ, ನಾವು ಕಾಂಗ್ರೆಸ್ ವಿಚಾರದಲ್ಲಿ ಪಕ್ಷ ನಮ್ಗೆ ದೊಡ್ಡದು, ಹೈಕಮಾಂಡ್ ಇದೆ. ಹೈಕಮಾಂಡ್ ಏನ್ ನಿರ್ಧಾರ ತಗತ್ತೆ ಅದಕ್ಕೆ ಬದ್ರು. ಏನು ಬಾಗ್ಲಾಗಿಲ್ಲ, ಎಲ್ಲ ಒಂದತ್ತವ್ರೆ, ಅಲ್ಲೇ ಒಂದತ್ತ ಕೂತಿದೀವಿ, ಎಲ್ಲ ನಡೀತಾ ಐತೆ. ಯಾಕೆ ಹೋಗಿ ಊಟ ಮಾಡಿ ಹೋದ್ ಸರಿಯಾ ಎಲ್ಲರೂ ಕರೆದು ಊಟ ಹಾಕಿದ್ರು, ಎಲ್ಲ ಕರೆದು ತಕ್ಕೋ ಊಟ ಮಾಡಿದ್ದು. ಈಗ ಈ ಸರಿ ದಿನ ಯಾರು ಗುಂಪು ಊಟ ಮಾಡಿಲ್ಲ. ಹೋದ್ ಸರಿಲು ಯಾರ್ಯಾರು ಎಲ್ಲೆಲ್ಲಿ ಅನುಕೂಲ ಆಗುತ್ತೆ, ಯಾವ್ಯಾವ್ದು ಬೇಕು ಊಟ ಹೋಗಿ ಊಟ ಮಾಡೋದು. ಯಾವ ಬಣವಿಲ್ಲ ಏನೂ ಇಲ್ಲ, ನೀವೇ ಮಾಡ್ತಾ ಇರೋರು ಬಣವ, ನೀವೇ. ಯಾರು ನಾನು ಎಲ್ಲಿ ಊಟ ಮಾಡ್ಲ, ರೂಮಲ್ಲಿ 2 ರೊಟ್ಟಿ ತೋರಿಸಿ, ಯಾವ ಕೋಳಿವಿಲ್ಲ ಏನೂ ಇಲ್ಲ.